ನಮ್ಮಮ್ಮ ನನ್ನ ಏನು ಮಾಡೋರು ನೋಡಿ ಇಲ್ಲಿ ಛೀ ಅಲ್ಲ ನಮ್ಮಮ್ಮ ನೀವು ಶೂಟ್ ಮಾಡ್ತಿದ್ದೀರಿ, ರೀಲ್ ಶೂಟ್ ಮಾಡ್ತಿದ್ದೀರಿ. ಇವು ಇನ್ನೂ ಬೇಕಂದ್ರೆ ಚಿಕನ್ನು, ಆಮೇಲೆ ಇನ್ನು ಏನೋ ತೊಗೊಂಡು 5 ಸ್ಟಾರು ಬರ್ಗರ್ ಎಲ್ಲ ತಿನ್ನಬೇಕು ಅನಿಸ್ತಲ್ಲ ನನಗೆ. ಮೂಡೇ ಹೊಂಟೈತಿ ಇವಾಗ. ಮನೇಲೂ ಚಿಕನ್ ಆಮೇಲೆ ತಮ್ಮನೇಲಿ ನೋಡ್ಬಿಟ್ಟು ನನ್ನ ಏನೇನೋ ಅನ್ಕೊಳಕ್ಕೆ ಹೋಗ್ಬೇಡಿ, ನಾನು ಹುಡ್ಗಾನೆ. ಆಮೇಲೆ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ನ ನಾನು ಕಾಲೇಜಿಂದ ಬರ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಕಾಲೇಜಿಂದ ಬಂದೆ, ಮನೆಗೆ ಹೋಗ್ತಾಯಿದ್ದೀನಿ. ಕಾಲೇಜಲ್ಲಿ ಏನೂ ವೀಡಿಯೋ ಮಾಡೋಂಗಿಲ್ವಲ್ಲ, ಅದಕ್ಕೆ. ಸೊ ಇವಾಗ ಮನೇಲಿ ರಾಜು ಬಂದವನಂತೆ. ಬನ್ನಿ ಹೋಗೋಣ ಮನೆಗೆ. ಯಾರೇನು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಬನ್ನಿ, ಬೇಗ ಬಿಸಿಲು ಜಾಸ್ತಿ ಐತೆ, ಸಖತ್ ಹೆವಿ ಬಿಸಿಲು ಐತೆ. ಫಸ್ಟ್ ಮನೆಗೆ ಹೋಗೋಣ, ಇಲ್ಲ ಟ್ಯಾನ್ ಆಗಿಬಿಟ್ರೆ ಕಷ್ಟ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ರಾಜು ಬಂದಿಲ್ಲ, ಅವನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬಿಟ್ಟಿದ್ದಾನೆ. ಸೊ ನಾನು ಬಂದು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ನಾನು ತೊಗೊಂಬರ್ಬೇಕಾಯ್ತು. ಹೋಟೆಲಿಂದ ಬರ್ಬೇಕಾದ್ರೆ ನಾನು ಅಷ್ಟೇ ಇದು ಮಾಡಿಕೊಂಡೆ. ನಾನೇ ಇವಾಗ ನಮ್ಮಮ್ಮ ಕುರ್ಕುರನ್ನ ತಂದಿಕ್ಕಿರು, ಅದೇ ತಿನ್ನೋಣ ಇವಾಗ ಏನು ಊಟ ಇಲ್ಲ ಗೈಸ್. ಬರೀ ಫ್ರೂಟ್ಸ್ ಐತೆ, ಡ್ರೈ ಫ್ರೂಟ್ಸ್ ಐತೆ, ಅದು ಬಿಟ್ಟರೆ ಹಾಲು ಐತೆ. ಇದನ್ನ ಇಟ್ಕೊಂಡು ನಾನೇನು ಮಾಡಿ, ನನಗೆ ಇವಾಗ ಊಟ ಬೇಕು. ಊಟ ಇವಾಗ ತೊಗೊಂಡು ಬರ್ಬೇಕು ಕೆಳಗಡೆ ಹೋಗಿ. ಸೊ ಫಸ್ಟ್ ತಿನ್ಬಿಟ್ಟು ಆಮೇಲೆ ಹೋಗಿ ಊಟ ತೊಗೊಂಬರೋಣ. ಇಟ್ಸ್ಕೊ. ನಮ್ಮಮ್ಮ ನನ್ನ ಏನು ಮಾಡೋರು ನೋಡಿ ಇಲ್ಲಿ ಛೀ ಅಲ್ಲ ನಮ್ಮ ರಾಜು ಬೇಲ್ಪುರಿ ಪಾನಿಪುರಿ ಎಲ್ಲ ತಗೊಂಡು ಬಂದ. ನೀವು ಶೂಟ್ ಮಾಡ್ತಿದ್ದೀರಿ, ರೀಲ್ ಶೂಟ್ ಮಾಡ್ತಿದ್ದೀರಿ. ಇವು ಇನ್ನೊಂದು ಶಾರ್ಟ್ ಐತಿರು, ಇನ್ನೊಂದು ಸೀನ್ ಐತೆ ಗೈಸ್. ಇಲ್ಲಿ ನೋಡ್ರಿ, ನಾನು ಏನು ಅವತಾರ ಮಾಡಿಕೋರು ನಮ್ಮಮ್ಮ ಮತ್ತು ಈ ರಾಜುಗೆ ಬ್ಯಾಡ್ ಕಮೆಂಟ್ ಹಾಕಿ ಗೈಸ್. ಆದರೂ ಒಂದು ನೋಡ್ರಿ ಇಲ್ಲಿ ಒಂದು ಸೆಕೆಂಡ್ ಹುಡುಗಿ ಥರನೇ ಕಾಣಿಸ್ಬಿಟ್ಟೆ. ನನಗೆ ಆಶ್ಚರ್ಯ ಆಗೋಯ್ತು, ಏನು ಈ ಥರ ಇದ್ದೀನ ಅಂತ. ಹೆಂಗೈತೆ ರಾಜು? ಹಿಡ್ಕೊ, ವಿಡಿಯೋ ಮಾಡು. ಹೇಳಾಯ್ತು, ನೀನು ಹೇಳು. ಚೆನ್ನಾಗಿದ್ಯಾ ಕಣ, ಇಲ್ಲಿ ನೋಡ್ಕೊಂಡು ಹೇಳು. ಮಮ್ಮಿ ಏನನ್ಸುತ್ತೆ? ಮಮ್ಮಿ ಅಲ್ಲ, ಅವ್ರು ಬಿಜಿ ನೋಡ್ರಿ. ಏನನ್ಸುತ್ತೆ ಹೇಳ್ರಿ? ಹುಡುಗಿನ ನಾನು ಅದ್ಯಾಕೆ ಹಂಗೆ ನೋಡ್ತೀರಾ? ಮದುವೆ ಆಗ್ಬೋದವನು ಅಂತೆ. ಥೂ, ರಾಜು ಎಂಥ ಟೈಪ್ ಅಂತ ಗೊತ್ತಾಯ್ತಾ ನಿಮಗೆ? ಇವಾಗ ಔಟ್ಫಿಟ್ ಚೇಂಜ್ ಮಾಡೋದು. ಈ ಸೀರೆ ಬಿಚ್ಚಿ ಹಾಕ್ಬಿಟ್ಟು ಅಮ್ಮ ಬಿಚ್ಚು ಬರ್ರಿ, ಆಮೇಲೆ ಪಿನ್ನೆಲ್ಲ ಹಾಕ್ಬಿಟ್ಟವ್ರು ನಮ್ಮ ಅಮ್ಮ. ಬಾರಲ್ಲಿ ಬಿಚ್ಚುಲೇ ನೋಡ್ದ ಇವಾಗ ಇದನ್ನು ಬಿಚ್ಕೊಂಡು ಬೇಗ ಇನ್ನೊಂದು ಶೂಟ್ ಐತೆ, ಅದನ್ನ ಮಾಡ್ಬಿಡೋಣ. ಲೆಟ್ಸ್ ಗೋ. ಇವಾಗ ಒಂದು ಕ್ರೇಜಿ ಇಷ್ಟೊತ್ತು ನೋಡಿದ್ರಲ್ಲ, ಬಿಹೈಂಡ್ ದ ಸೀನ್ ಸೀರೆ ಹಾಕೊಂಡಿದ್ದಲ್ಲ, ಒಂದು ಕ್ರೇಜಿ ರೀಲ್ ಡ್ರಾಪ್ ಮಾಡಿದ್ದೀನಿ, ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ರವಿ 115 ಹೋಗಿ ಚೆಕ್ ಮಾಡಿ. ತುಂಬ ಕ್ರೇಜಿಯಾಗಿ ಬಂದಿದ್ದು ರೀಲ್ಸು. ಏನಂತೀರ ಮಮ್ಮಿ? ಗೈಸ್ ನಿಜವಾಗ್ಲೂ ಆ ರೀಲ್ ಮಾಡ್ಬೇಕಾದ್ರೆ ಪಟ್ಟಿದ್ ಕಷ್ಟ ಒಂದೊಂದಲ್ಲ. ರಾಜು ಇದ್ದ ಕೇಳ್ರಿ ಅವನ್ನ. ವಿಷಯ ಹೆಂಗಿಚ್ಚ ಸಕ್ಕದಾಗಿತ್ತಾರ. ನಮ್ಮ ರಾಜು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ದ. ಜೊತೆಗೆ ಪಾನಿಪುರಿ ತಂದು ಕೊಟ್ಟ. ನಾನು ಆಗಲೇ ತಿಂದು ನೋಡ್ರಿ, ಎಲ್ಲ ತಂದಿಕ್ಕೋರು. ನಾನು ನಮ್ಮ ಅಮ್ಮ ಮತ್ತು ಇವನು ಇಬ್ಬರು ತಿಂದರು, ಅವ್ರು ತರಿಸ್ಕೊಂಡು. ನಾನೇನೋ ತಿಂದಿಲ್ಲ, ಇವಾಗ ನಾನು ತಿನ್ನಬೇಕು. ಸೊ ಹೋಗಿ ಚೆಕ್ ಮಾಡಿ. ರವಿ 115 ತುಂಬ ಕ್ರೇಜಿ ಆಗೈತೆ, ಫನ್ನಿ ಆಗೈತೆ. ಆ್ಯಂಡ್ ಇವಾಗ ಕಾಫಿ ಕುಡಿಬೇಕು ಹಂಗೆ. ಆ್ಯಂಡ್ ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ಪಾನಿಪುರಿ ತಿಂದು ಆಮೇಲೆ ಕಾಫಿ ಕುಡಿತೀನಿ. ಮತ್ತು ನಾನು ರಾಜುಗೆ ಯಾಕೆ ಗೊತ್ತಾ ಮಖ ಮುಚ್ಕೊಂತೀನಿ ಇವಾಗ ಕೇಳಿದ್ರೆ, ನನ್ನ ಕ್ಲಾಸ್ ಅಯ್ಯೋ ಗೈಸ್, ನಾನು ಅದು ಹೇಳಲ್ಲ. ಅವನ ಹತ್ರ ಒಂದು ಹೇಳ್ದೆ. ಇವಾಗ ಏನು ಮಖ ಮುಚ್ಕೊಂತ ಅದಕ್ಕೆ ಅದು ಹೇಳಲ್ಲ ನಾನು. ಇರಲಿ, ಪರವಾಗಿಲ್ಲ. ಇಲ್ಲ ರಾಜು, ನಾನು ಹೇಳ್ಬೇಡ ಅಂದಾನೆ. ಸೊ ಕಾಫಿ ಕುಡಿದು ಪಾನಿಪುರಿ ತಿನ್ನೋಣ. ಲೆಟ್ಸ್ ಗೋ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನಮ್ಮ ಏನೋ ಅಂಗಡಿಗೆ ಹೋಗ್ಬೇಕಂತೆ. ಚಿಕನ್ನು ಆಮೇಲೆ ಇನ್ನೂ ಏನೋ ತೊಗೊಂಡು ಬರಬೇಕು. ಆ್ಯಂಡ್ ಹಂಗೆ ನನಗೆ ಬರ್ಗರ್ ತಿನ್ನಬೇಕು ಅನ್ಸುತ್ತೆ. ಕೆ ಎಫ್ ಸಿ 5 ಸ್ಟಾರಲ್ಲಿ ಇಲ್ಲೇ ಮನೆ ಹತ್ರ ಇದೆ. ಒಂದು ಬರ್ಗರ್ ತೊಗೊಂಡು ಬರೋಣ. ಲೆಟ್ಸ್ ಗೋ. ಅಂಗಡಿಗೆ ಹೋಗೋಣ ಫಸ್ಟು. ನಾವು ಬನ್ನಿ, ಏನು ತೊಗೊತೀವಿ ತೋರಿಸ್ತೀನಿ ನಡೀರಿ. ಸ್ವಲ್ಪ ಚಿಕನ್ ತೊಗೊಂಡಾಯ್ತು. 5 ಸ್ಟಾರು ಬರ್ಗರೆಲ್ಲ ತಿನ್ನಬೇಕು ಅನಿಸ್ತಲ್ಲ ನನಗೆ. ಮೂಡೇ ಹೊಂಟೈತಿ ಇವಾಗ. ಮನೇಲೂ ಚಿಕನ್ ಮಾಡ್ತಾರೆ, ನಾನು ಇವಾಗ ಅದೇ ತಿಂದು ಏನಕ್ಕೆ ಅಂದ್ಬಿಟ್ಟು ಇವಾಗ ನಾಳೆ ಟಿಫನ್ಗೆ ಬೂಂದಿ ತೊಗೊಂಬರಕ್ಕೆ ಹೋಗ್ತಾಯಿದ್ದೀವಿ. ನೆಂಚ್ಕೊಳ್ಳೋಕ್ಕೆ ಟಿಫನ್ಗೆ ಬೂಂದಿ ತೊಗೊಂಡು ಬರೋಣ. ನೋಡಿ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ಬೇಕರಿಗೆ ಹೋಗಿ ಬೂಂದಿ ತೊಗೊಂಡು, ಖಾರ ಬೂಂದಿ, ಆಮೇಲೆ ಮನೆಗೆ ಬರೋಣ. ಲೆಟ್ಸ್ ಗೋ. ಒಂದು ಆರ್ಡ್ರು ಬಂದುಬಿಟ್ಟಿತ್ತು ಸ್ವಿಗ್ಗಿಲಿ. ಜ್ಯೂಸ್ ಆರ್ಡ್ರ್ ಮಾಡಿದ್ದು, 0 ಡಯಟ್ ಕೋಕು. ಅದಕ್ಕೆ ಇಸ್ಕೊಂಬರೋಕ್ಕಿದೆ. ಬನ್ನಿ ಇವಾಗ ಮನೆಗೆ ಹೋಗೋಣ. ಪಾಪ ಅಣ್ಣ ಡೆಲಿವರಿ ಮಾಡೋರು ಕಾಲ್ ಮಾಡ್ತಾನೆ ಇದ್ರು. ನಾನು ಯಾವುದೋ ರಾಂಗ್ ನಂಬರು, ಕಂಪ್ನಿ ನಂಬರ್ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ನಂಬರ್ನ. ಕಾಲ್ ಬರ್ತಿದ್ರು. ಆಮೇಲೆ ಸ್ವಿಗ್ಗಿಯಿಂದ ನೋಟಿಫಿಕೇಷನ್ ಬಂತು,
ಆರ್ಡ್ರ್ ಬಂದಿದೆ, ಅರೈಡ್ ಆಗಿದೆ ಪ್ಲೇಸ್ ಹತ್ರ ಅಂತ ಗಾಬರಿ ಪಟ್ಕೊಂಡು ಓಡಿದೆ ನೋಡ್ರಿ. ಪಾಲೇ ನಿಂತಿದ್ರು, ಇಸ್ಕೊಂಡು ಬಂದೆ. ಏನಕ್ಕೆ ಅಂದರೆ ಕೋಕು ಚಿಕನ್ ಮಾಡ್ತಾರಲ್ಲ, ಅದಕ್ಕೆ 0 ಶುಗರ್ ಕೋಕು. ಬನ್ನಿ ಕುಡಿಯೋಣ ಇವಾಗ, ಲೆಟ್ಸ್ ಗೋ. ಸೊ ಆಯ್ತು, ನಾನು ಇವಾಗ ಊಟ ತಿಂತಾಯಿದ್ದೀನಿ. ಅನ್ನ, ಚಿಕನ್ ಸಾಂಬಾರು ನಂಗೆ ಇಷ್ಟ ಇಲ್ಲ, ಆದರೂ ಇವತ್ತು ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು ಅಂತ ಬೈದವ್ರು ನಮ್ಮಮ್ಮ. ಯಾಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚಿಕನ್ ಸಾಂಬಾರು, ಸ್ವಲ್ಪ ಚಿಕನ್ ಹಾಕ್ಕೊಂಡು ಕೋಕಿದೆ ಎತ್ಕೊಂಡಿದ್ದೀನಿ. ಸೊ ಇವಾಗ ತಿನ್ನೋಣ ಹೊಟ್ಟೆ ತುಂಬ. ತಿನ್ನೋಕ್ಕಾಗಲ್ಲ, ನಾನು ಸ್ವಲ್ಪನೇ ತಿನ್ನೋದಿದ್ದನ್ನು, ನಂಗೆ ಇಷ್ಟ ಇಲ್ಲ ಸಾಂಬಾರು, ಅದಕ್ಕೋಸ್ಕರ ಸ್ವಲ್ಪ ತಿಂದ್ಬಿಟ್ಟು ಆ್ಯಂಡ್ ಸ್ವಲ್ಪ ವ್ಲಾಗ್ ಎಡಿಟಿಂಗ್ ಇದೆ, ವ್ಲಾಗ್ ಎಡಿಟಿಂಗ್ ಮುಗಿಸಿ ಇವಾಗ ತಮ್ನೇಲ್ ಎಡಿಟ್ ಮಾಡಿದೆ. ಕ್ರೇಜಿ ಆಗೈತೆ ತಮ್ನೇಲು ಗೈಸ್. ಆಮೇಲೆ ಆ ತಮ್ನೇಲ್ ನೋಡ್ಬಿಟ್ಟು ನನ್ನ ಏನೇನೋ ಅಂದ್ಕೊಳಕ್ಕೆ ಹೋಗ್ಬೇಡಿ, ನಾನು ಹುಡ್ಗಾನೆ. ಆಮೇಲೆ ಎಷ್ಟೊಂದು ಜನ ಏನೇನೋ ಅಂದ್ಕೊಂಡ್ಬಿಡ್ತಾರೆ, ಸರಿ ಇಲ್ಲ ಜನಗಳು, ಸ್ವಲ್ಪ ಜನ ಸರಿ ಇಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನು ಆ ಥರ ಅಲ್ಲ, ಅದು ಕಾಂಟೆಂಟು, ರೀಲ್ ಕಾಂಟೆಂಟ್ಗೋಸ್ಕರ ಆ ಥರ ಮಾಡಿರೋದು ನಾನು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಹಾಗೆ ನೀವೇನೋ ಅದನ್ನು ಏನೋ ಅಂದ್ಕೊಳಕ್ಕೆ ಹೋಗ್ಬಿಡ್ರಿ ಆಮೇಲೆ ಯಾರು, ಅದಕ್ಕೋಸ್ಕರ ಹೇಳಿದ್ದೀನಿ, ಕ್ಲಾರಿಟಿ ಕೊಟ್ಟಿದ್ದೀನಿ. ಊಟ ತಿನ್ನೋಣ, ಊಟ ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ವ್ಲಾಗ್ನ ಎಂಡ್ ಮಾಡ್ತೀನಿ. ನನಗೆ ಗೊತ್ತು ವ್ಲಾಗ್ ತುಂಬ ಚಿಕ್ಕದಂತ, ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ, ನಾನೆಲ್ಲೂ ಅದೇ ಮಾಡೋಕ್ಕಾಗಲ್ವಲ್ಲ, ವೀಡಿಯೋ ಮನೇಲೇ ಮಾಡಬೇಕು. ನಾನು ಜಾಸ್ತಿ ವ್ಲಾಗ್ ಮನೇಲೇ ಮಾಡ್ತೀರಿ, ನಾನೇ ಮಾತಾಡ್ತೀರಿ, ನಿಮ್ಗೆ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನೇ ಮಾಡೋಕ್ಕೋಗಲಿಲ್ಲ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದೆ ಆದಷ್ಟು ಬೇಗ ಇನ್ನೊಂದು ಸ್ವಲ್ಪ ದಿನ ಎಕ್ಸಾಮ್ ಎಲ್ಲ ಮುಗಿದಾದ್ಮೇಲೆ ಒಂದೊಳ್ಳೆ ಕ್ರೇಜಿ ಚಾಲೆಂಜ್ ಮಾಡೋಣ. ಆಮೇಲೆ ನೋಡೋಣ ಏನೇನಾಗುತ್ತೋ. ಮತ್ತೆಲ್ಲ ಸಿಗ್ತೀನಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ. ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.